ಬೋರ್ ಬೇಕು. ಎಷ್ಟು ಬೋರ್ ಇದೆ ಇಲ್ಲಿ? ಇಲ್ಲ ಬೋರ್ ಇಲ್ಲ ಇಲ್ಲಿ. ಅದೇ ಕೆರೆ ಇದೆ, ಕೆರೆ ಅಲ್ಲಪ್ಪ. ನೀರು ಏನು ಸಮಸ್ಯೆ ಇಲ್ಲ ಇಲ್ಲ. ನೀರು ಹಿಂಗೆ ಬಂದೇ ಬರ್ತೀವಿ. ಪೂರ ಬೇಸಿಗೆ ಟೈಮ್ದಾಗ ಸ್ವಲ್ಪ ಇದಾಗ್ಬೋದು ಅಷ್ಟೇ. ಪೂರ ಬೇಸಿಗೆ ಬೇಕು. ನೀರಿದ್ರೆ ಹರಿತಾನೆ ಇರುತ್ತೆ. ಬೇಸಿಗೆ ಆಗಲಿ ಅಲ್ಲ ಜೋಗದ್ರಿಂದ ನೀರು ಇರುತ್ತಪ್ಪ, ತೇವ ಇರುತ್ತೆ, ಇದಕ್ಕೇನು ತೊಂದರೆ ಇಲ್ಲ, ಅಡ್ಡಿಲ್ಲ ಅಡ್ಡಿಲ್ಲ. ಈ ಸುದ್ದಿಗೆ ಹೋಗ್ಬೇಡ್ರಿ. ಒಂದೇನು ಬೇಕಂದ್ರೆ ಆ ಕಡೆ ಒಂದು ಎಲ್ಲರೂ ಒಂದು ಬೋರ್ ಬೇಕನ್ನ ಬೋರ್ ಮಾಡ್ಕೊಂಡು ಕರೆಂಟಿಗೆ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತಲ್ಲ. ಈ ತರಕಾರಿಗೆ ನಿಂಬೆ ಬೋಯ್ಕೊಂತ ಹಾಕೋಬೇಕು ಅಷ್ಟೇ ಬೋರ್. ಏನು ಅದೇ ಸಾಕು. ಒಂದು ಬೋರ್ ಇದ್ರು ಈಗ ಆಮೇಲೆ ಏನು ಮಾಡ್ಬೋದು, ಇದಕ್ಕೆ ಇನ್ನೊಂದು ಪ್ಲ್ಯಾನ್ ಮಾಡ್ಬೋದು. ಇದೇನು ನೀರು ಬರ್ತದಲ್ಲಪ್ಪ, ಇದು ಈ ನೀರು ನಿಂತು ಹೋಗಂಗೆ ಒಂದು ಏನೋ ವ್ಯವಸ್ಥೆ ಮಾಡ್ತಾರೆ. ಅದೇ ಕೃಷಿ ಹೊಂಡ ಅನ್ಕೊಂಡೆ. ಈಗ ಕಲಿಗೆ ಹೋಗೋದಕ್ಕೆ ಆ ಕೃಷಿ ಹೊಂಡ ನೀನು ಮಾಡ್ತೀನಿ ಅಂತಂದ್ರೆ ಅಣ್ಣ ತಿರ್ಗಾ ಅದೇ ದಿಕ್ಕಿಗೆ ಬರುತ್ತೆ, ಅದು ಬಾವಿ ಥರನೇ ಆಗುತ್ತೆ. ಅದು ಇದಕ್ಕೆ ಹೇಳಿದ್ದ, ಸ್ಟೀಲ್ಗೆ ಕಬ್ಬಣ ಕೇಳಿದ್ದ. ಫೆನ್ಸಿಂಗ್ ಬಂತ ಅದಕ್ಕೆ ಎಲ್ಲ ಪೂರ್ತಿ ಫೆನ್ಸಿಂಗ್ ಹಾಕಿ ಬಿಟ್ಬಿಡು ಅಂತ ಹೇಳಿ. ನಮ್ಗೆ ನಾಗಪ್ಪನ ಕಟ್ಟಿ ಎಲ್ಲ ಚೈನಿಂಗ್ ಫೆನ್ಸ್ ಮಾಡಿ ಗೇಟ್ ಹಾಕಿ ಬಿಟ್ಬಿಡ್ತೇವೆ. ಇದಕ್ಕೂ ಗಾಡಿ ಬರ್ಬೇಕು, ಅವ್ನಿಗೆ ಸದಂಗೆ ಹೇಳ್ಬೇಕು, ಇದನ್ನು ಕ್ಲೀನ್ ಮಾಡಿಲ್ಲ, ಒಂದು ಕಲ್ಲು ಹಾಕ್ಬೇಕು ಹೇಳ್ಬೇಕು. ನಾವು ಮಾಡಿಸ್ಕೊಟ್ರೆ ಒಂದು ಕಲ್ಲು ಕ್ಲೀನ್ ಮಾಡಿ ಒಂದು JCB ನೋಡಿ ಅಂತ ಹೇಳ್ಬೋದು. ಹೇಳ್ತೀನಿ ಅದು JCB ಇಲ್ಲಿ ಕ್ಲೀನ್ ಮಾಡಿಸ್ಬೇಕಲ್ಲ. ಈಗ ನಾಳೆ ಇದಕ್ಕೆ ಇದೆಲ್ಲ ಕ್ಲೀನ್ ಮಾಡಿಸ್ಕೋಬೇಕು. ಇನ್ನು ಏಪ್ರಿಲ್ಗೆಲ್ಲ ಮತ್ತೆ ಮಾಡಿಸ್ಕೊಳ್ಳೋದ್ರೆ ಇದ್ರ ಜೊತೆ ಮಾಡಿಸ್ತೀವಿ. ಈಗ ಈ ಜಮೀನ್ದಾರ ಅವ್ರಿಂದ ಬಿಲ್ ಎಲ್ಲ ಹೇಳಿ ಬಂದು ತಗೋಬೋದು. ನಿಮ್ಗೆ ಹತ್ರ ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡು ಇಂಟ್ರೆಸ್ಟ್ನಾಗ ಅಲ್ಲಿ ಇಲ್ಲಿ ಏನಾರ ಮಾಡ್ಕೋಬೋದು. ಆ ನೀರು ಒಟ್ಟು ನಿರಂತರ ನೀರು ನೀರು ಬೇಕಂದ್ರೆ ಇಲ್ಲೇ ಮಾಡ್ತಾರೆ. ಇಲ್ಲಿ ಮತ್ತೆ ನೈಋತ್ಯ ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹಾರಿಸ್ಕೊಂಡವ್ರು ರಾಮದ ಹತ್ರ ಬಲಿ ಕೊಡ್ತಾರೆ. ಎಲ್ಲ ಹಬ್ಬ ಹುಣ್ಣಿಮೆ ಮದುವೆ ಚಾಲು. ಅಂದ್ರೆ ಮೂರ್ತಿ ಇತ್ತಂತಿಲ್ಲಿ, ಅದ್ರ ಕೆಳಗೆ ಹೊಟ್ಟೋಗಿದೆ. ಯಾರು ಬಿಟ್ಟಂತ ಮೂರ್ತಿ? ಮುತ್ಕುದ್ ಮರದಮ್ಮ ಅಂತ ಊರ್ದ ಹಂಗೆ ಆ ಕೆಳಗೆ ಹೊಟ್ಟೋಗಿದ್ ಮೂರ್ತಿ. ಮುತ್ತುಕದ ಮೂರತಮ್ಮ ಬನ್ನಿ ಮರದಮ್ಮ. ಅವ್ರು ಬನ್ನಿ ಮರದಮ್ಮ, ಬನ್ನಿ ಮಹಾಕಾಳಿ. ಬನ್ನಿ ಮರ ಇದೆಯಲ್ಲ ಎದುರುಗಡೆ, ಅಲ್ಲಿ ಈಗ ನಮ್ಮ ಕಡೆ ಹೋದಾಗ ನಮ್ಮ ಕಡೆ ಒಂದು ಸ್ವಲ್ಪ ಬೀಜ ಈಗ ತಂದು ಹೋಗೋದು ಬಿಡೋದಿಲ್ಲ. ನಮ್ಮ ಕಡೆದು ಆ ಪಲ್ಯ ಈ ಪಲ್ಯ ಅಲ್ಲ, ಒಟ್ಟು ನಮ್ಮ ಕಡೆ ಸಿಗೋದು ಒಂದು ತಂದು ಹೋಗಿರುತ್ತೆ. ಹೆಂಗೋ ನಮ್ಮ ಕಡೆ ಸಿಗೋದನ್ನ ಇಲ್ಲಿ ಸ್ವಲ್ಪ ತೆಗೆದು ತಂದು ಹೋಗೋದು ಬಿಟ್ರೆ ಬೀಜಗಳನ್ನ ಇದೇ ಕವರ್ ಖಾಲಿ ಆಗುತ್ತೆ ತಡಿ, ಇದಕ್ಕೆ ತೋಟದತ್ತನೇ ಇದ್ದೀನಿ. ಹೇಳಿದ್ದೀನಿ ಅಂತ ಹೇಳಿದ ಸ್ಟ್ರಾಂಗ್ ಆಗಿ ಹೇಳಿದಾರಪ್ಪ. ನಾನೇ ಹೇಳಿದ್ದೀನಿ. ಎಲ್ಲರಿಗೂ ನಾನು ಗುರಣ್ಣ ಚರಣ್ ಬಂದಿದ್ದಾರೆ. ಎಷ್ಟು ದೇವ್ರುಗಳೆಲ್ಲ ಎಲ್ಲಿಟ್ರಿ? ಇನ್ನು ಅವ್ರ ಕಡೆ ಎಲ್ಲ ಮಾಡೋರ್ ಕಡೆ ದೇವರಿಲ್ಲ, ಬರೀ ಶಿಲೆಗಳು. ಒಂದು ಪದ್ಮಶಿಲೆ ಅಂತ ಅದ್ರ ಶಿಲೆಗಳು ಅದೇ ಮಾಡೋರ ಹತ್ರನೇ ಇದೆ. ಇನ್ನು ದೇವರುಗಳೆಲ್ಲ ಅವ್ರ ಶಿವಾರ್ಪಣದಲ್ಲೇ ಇದೆ. ನಾಗಪ್ಪ, ಪ್ರಭಾವಳಿ ಎಲ್ಲ ಅಲ್ಲೇ ಇದೆ. ಈಗ ಅವರು ಇನ್ನೂ ರೆಡಿ ಆಗಿಲ್ಲ ಅಂತ. ರೆಡಿ ಆದ್ಮೇಲೆ ತಂದು ಅವ್ರ ಮನೆಯಾಗ ದೊಡ್ಡ ಬೊಗಣೆ ನೀಡೋದು. ಈಗ ಕ್ಷೇತ್ರದೊಳಗೆ ಮೊದಲಿಗೆ ಈ ಜಾಗ ಇದೇ ಜಾಗ ಅಂತ ಅಷ್ಟು ಮಂಗಳ ಪ್ರಶ್ನೆ ಆಗ್ತದೆ. ಚಿದಂಬರ ನಮಸ್ತೆ ಸ್ತೋ ಸಿದ್ಧಿದಾತ ಪ್ರದಾಯಿನೇ ಅದನ್ನು ಕಲ್ಯಾಣ ಹಬ್ಬದ ಹೇಳ. ಶ್ರೀಮದ್ ವೆಂಕಟನಾಥಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜಯ ದೇವ ಜಯ ದೇವ ಜಯ ಚಿದಂಬರ ಪುರಾರದಿಯೋ ವಾಳೆತು ಈಶ್ವರ ಜಯ ದೇವ ಜಯ
ಶ್ರದ್ಧಾವೃತ್ತಿ ಜ್ಞಾನ ಕರ್ಪೂರ ಜ್ಯೋತಿ ಹೂವಾಳಿರೋ ಆತ್ಮ ಶ್ರೀರಂಬರ ಮೂರ್ತಿ ಜಯ ದೇವ ಜಯ ದೇವಾಭಕ್ತ ಪ್ರಾಣ ಐಕ್ಯಾನಿಧಿ ಜ್ಯೋತಿ ಶ್ರೀರಂಬರ ಲೀಲಾ ದಾಸನೆ ಶಾಂತಿ ಜಯ ದೇವ ಜಯ ದೇವ ಜಯ ಶ್ರೀರಂಬರ ಕರ್ಪೂರಾರತಿ ಮಾಡಿತು ಈಶ್ವರ ಜಯ ದೇವ ಜಯ ದೇವ वासी भक्ताभिमानी सद्गुरु महाराज की जय सद्गुरुनाथ महाराज की जय चिदंबर महाराज की ಬರೀ ಮಂತ್ರ ಹೇಳ್ತೀರಿ ಕೊಡಿ ಅದನ್ನೇನೆ ಹೇಳಿದ್ದನಮ್ಮ ಸುವಾಸನ ಬಂದಿದ್ರಿ ರೀ ಇಲ್ಲಾಂದ್ರೆ ಅಲ್ಲೇ ಇನ್ನು 20 kg ಕಡಿಮೆ ಮಾಡ್ಯಾರ ಅವ್ರು ಒಂದ್ ತಿಂಗಳದಾಗ ಡಯಟ್ ಮಾಡಿ ಅದಕ್ಕೆ ಇವ್ರ ನಾವು ಮಾಡೋಣ ಹೋಗ್ಬೇಕು ಹೆಂಗ್ ಸೇರ್ಬೇಕು ಅದಕ್ಕೆ ಫಸ್ಟ್ ಸಿಟ್ಟು ಬಿಡ್ಬೇಕಂತಲ್ಲೇ ಆಮೇಲೆ ಇನ್ನೊಂದೇನೋ ಹೇಳಿದ್ರಿ ಅದು ಎಕ್ಸೈಟ್ ಆಗೋದು ಒಟ್ಟ ಆಂಗ್ಸೈಟಿ ಅದು ಬಿಡ್ಬೇಕಂತ ಅದಕ್ಕೆ ನಾ ಬರೋದಿಲ್ಲ ನಮಸ್ಕಾರ ಈಗ ಫಸ್ಟೇ ಒಪ್ಕೊಂಡ್ಲು ನಾನೇ ಬಿಡ್ತೀನಿ ಅಂತ. ಯಾರು ಇವಳ ನಂಗೆ ಸಾಕಪ್ಪ ಬ್ಯಾ ಅಲ್ಲ ಹ್ಞೂ ಅದೊಂದು ಸೈಟ್ ಆಗ್ಬಿಡ್ತು ಅಂದ್ರೆ ಅದೇ ಸಮಾಧಾನ ಏನಾದ್ರು ಮಾಡ್ಲಿಕ್ಕೆ ಒಂದು